ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪಾತ್ವೇ ರಿನ್ಯೂವಬಲ್ ಎನರ್ಜಿ 20EE53IT ವೀಕ್ 3 ಟಾಪಿಕ್ಸ್ ಮೇಲೆ ಯಾವ ರೀತಿ ಒಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ದ ಫಸ್ಟ್ ಕ್ವಶನ್ ಇಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ವರ್ಟರ್? ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಟರ್ಮ್ಸ್ ಸೆಂಟ್ರಲ್ ಇನ್ವರ್ಟರ್, ಸ್ಟ್ರಿಂಗ್ ಇನ್ವರ್ಟರ್ಸ್ ಅಂಡ್ ಮೈಕ್ರೋ ಇನ್ವರ್ಟರ್ಸ್. ಸೊ ಈ ರೀತಿ ಒಂದು ಕ್ವಶನ್ಗೆ ಯೂಶಲಿ ನಮಗೆ ಗೊತ್ತಿದೆ ವಾಟ್ ಇಸ್ ಇನ್ವರ್ಟರ್. ಇನ್ವರ್ಟರ್ ಯೂಶುವಲ್ ಆಗಿ ಯೂಸ್ ಮಾಡಿದ್ರೆ ಇಟ್ ಇಸ್ ವಿಚ್ ಕನ್ವರ್ಟ್ಸ್ ಡಿಸಿ ಪವರ್ ಟು ಎಸಿ ಪವರ್. ಸೊ ಸೋಲಾರ್ ಪವರ್ ಏನು ಜನರೇಟೆಡ್ ಡಿಸಿ ಪವರ್ ಅನ್ನ ಅದು ಎಸಿ ಲೋಡ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಸಿ ಆಗಿ ಕನ್ವರ್ಷನ್ಗೋಸ್ಕರ ಇನ್ವರ್ಟರ್ಸ್ ಯೂಸ್ ಮಾಡ್ತೀವಿ. ದಟ್ ಇಸ್ ದ ಕಾಮನ್ ಫಂಕ್ಷನ್ ಆಫ್ ಇನ್ವರ್ಟರ್. ಸೊ ಇನ್ವರ್ಟರ್ ಇಸ್ ದ equipment that converts direct current to alternating current and controls the quality of output power to be delivered to the grid. ಇವಾಗ ಬರ್ತಾ ಇರುವಂತಹ ಇಂಟೆಲಿಜೆಂಟ್ ಇನ್ವರ್ಟರ್ಸ್ ಅದು ನಾಟ್ ಜಸ್ಟ್ ಇಟ್ ಇಸ್ ಕನ್ವರ್ಟಿಂಗ್ ಡಿಸಿ ಟು ಎಸಿ, ಇಟ್ ಇಸ್ ಮಾನಿಟರಿಂಗ್, ಕಂಟ್ರೋಲಿಂಗ್ ದ ಔಟ್ಪುಟ್ ಪವರ್ ಅಟ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಲ್ಲಿ ಡೆಲಿವರ್ ಆಗೋದಕ್ಕೆ ಗ್ರಿಡ್ಗೆ. ಇಟ್ ಆಲ್ಸೋ ವರ್ಕ್ಸ್ ಆಸ್ ಲೈಕ್ ಇಂಟೆಲಿಜೆನ್ಸ್. ಸೊ ಇದರಲ್ಲಿ ಕೆಲವೊಂದು ಟೈಪ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ. ದಟ್ ಇಸ್ ದ ಫಸ್ಟ್ ಒನ್ ಇಸ್ ಸೆಂಟ್ರಲ್ ಇನ್ವರ್ಟರ್. ಸೊ ದಿಸ್ ಟೈಪ್ ಆಫ್ ಇನ್ವರ್ಟರ್ಸ್ ಆರ್ ಯೂಶುವಲಿ ಲಾರ್ಜ್ ಗ್ರಿಡ್ ಕನೆಕ್ಟೆಡ್ ಸೋಲಾರ್. ಲಾರ್ಜ್ ಪವರ್ ಪ್ಲಾಂಟ್ಸ್ ಇರುತ್ತಲ್ಲ, 100 ಕಿಲೋವ್ಯಾಟ್ಸ್ ಅಥವಾ ಮೆಗಾವ್ಯಾಟ್ಸ್ ಅಲ್ಲಿ ಇರುವಂತಹ ಒಂದು ಪವರ್ ಜನರೇಟೆಡ್ ಸೋಲಾರ್ ಇಂದ ಏನ್ ಬರುತ್ತೆ ಆ ಒಂದು ಪ್ರಾಜೆಕ್ಟ್ಸ್ ಗಳಲ್ಲಿ ಸೆಂಟ್ರಲ್ ಇನ್ವರ್ಟರ್ಸ್ ನ ಯೂಸ್ ಮಾಡ್ತಾರೆ. ಸೊ ದೋಸ್ ಇನ್ವರ್ಟರ್ಸ್ ಮೇ ಹ್ಯಾವ್ ಸಿಂಗಲ್ ಎಂಪಿಪಿಟಿ ಆರ್ ಮಲ್ಟಿಪಲ್ ಎಂಪಿಪಿಟಿ. ಇವಾಗ ಇತ್ತೀಚೆಗೆ ಬರ್ತಾರೆ ಇನ್ವರ್ಟರ್ಸ್ ಗಳೇನಾಗಿದೆ ಇನ್ಬಿಲ್ಟ್ ಎಂಪಿಪಿಟಿಸ್ ಇರುತ್ತೆ. ಮುಂಚೆ ಎಲ್ಲ ನಾವೇನು ಮಾಡ್ತಿದೀವಿ ಅಥವಾ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದ ಪ್ರಕಾರ ಯೂಶಲಿ ಎಂಪಿಪಿಟಿ ಏನು ಚಾರ್ಜ್ ಕಂಟ್ರೋಲರ್ಸ್ ಇರುತ್ತೆ ಅದು ಬ್ಯಾಟ್ರಿಗೆ ಕನೆಕ್ಟ್ ಆಗುತ್ತೆ. ಬ್ಯಾಟ್ರಿಯಿಂದ ಇನ್ವರ್ಟರ್ಸ್ ನ ನಾವು ಯೂಶಲಿ ಕನೆಕ್ಟ್ ಮಾಡ್ಕೊಳ್ತೀವಿ. ಬಟ್ ಇವಾಗ ಬರ್ತಾ ಇರುವಂತಹ ಇನ್ವರ್ಟರ್ಸ್ ಗಳಲ್ಲಿ ಇಟ್ ಇಸ್ ಇನ್ಬಿಲ್ಟ್ ವಿತ್ ದ ಎಂಪಿಪಿಟಿ ವಿಚ್ acts as intelligent inverter. So most of the central inverters in the solar market today have only one MPPT. That is PV. Array is divided into number of sub arrays. Either maybe PV solar panels large power plants ಗಳಲ್ಲಿ ಹೇಗೆ solar plants ಗಳನ್ನ either by ಸೀರೀಸ್ ಕನೆಕ್ಷನ್ ಮಾಡ್ತೀವಿ ಅಥವಾ ಪ್ಯಾರಲಲ್ ಕನೆಕ್ಷನ್ ಮಾಡ್ತೀವಿ. ಅಷ್ಟು ಕಂಪ್ಲೀಟ್ ಅರೇನ ತಗೊಂಡ್ಬಿಟ್ಟು ಒಂದು ಜಂಕ್ಷನ್ ಬಾಕ್ಸ್ ಇಂದ ಏನು ಇನ್ವರ್ಟರ್ಸ್ ನ ಕನೆಕ್ಟ್ ಮಾಡ್ತೀವಿ. ದಟ್ ಇಸ್ ಕಂಪ್ರಮೈಸ್ ಬೈ ನಂಬರ್ ಆಫ್ ಸ್ಟ್ರಿಂಗ್ಸ್ ಅನ್ನ ಅಟ್ ಎ ಟೈಮ್ ಒಂದು ಸೆಂಟ್ರಲ್ ಇನ್ವರ್ಟರ್ಗೆ ನಾವು ಇನ್ಬಿಲ್ಟ್ ಎಂಪಿಪಿಟಿ ಇನ್ವರ್ಟರ್ಸ್ ಗಳಿಗೆ ಕನೆಕ್ಟ್ ಮಾಡ್ತೀವಿ. ದೋಸ್ ಆರ್ ಸೆಂಟ್ರಲ್ ಇನ್ವರ್ಟರ್ಸ್. ಇನ್ನು ಸ್ಟ್ರಿಂಗ್ ಇನ್ವರ್ಟರ್ಸ್ ಅಂತ ಹೇಳಿದ್ರೆ ಸ್ಟ್ರಿಂಗ್ ಇನ್ವರ್ಟರ್ಸ್ ದ ರೇಂಜ್ ಫ್ರಮ್ 1 ಕಿಲೋವ್ಯಾಟ್ ಸ್ಮಾಲ್ ಪ್ರಾಜೆಕ್ಟ್ಸ್ ಗಳಿಗೆ 1 ಕಿಲೋವ್ಯಾಟ್ ಅಪ್ ಟು 35 ಕಿಲೋವ್ಯಾಟ್ ಒಳಗಡೆ ಇರುವಂತಹ ಪ್ರಾಜೆಕ್ಟ್ಸ್ ಗಳಿಗೆ ಆ ಒಂದು ಕೆಪಾಸಿಟಿ ಆಫ್ ದಟ್ ಸೋಲಾರ್ ಪ್ಲಾಂಟ್ ನ ಆ ಒಂದು ಕೆಪಾಸಿಟಿಯ ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಸ್ಟ್ರಿಂಗ್ ಇನ್ವರ್ಟರ್ಸ್ ನ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ಸ್ ಗಳಂತ ಹೇಳಿದ್ರೆ ಏನ್ ಐದರ್ ಬೈ ಸೀರೀಸ್ ಅಥವಾ ಪ್ಯಾರಲಲ್ ಕನೆಕ್ಟ್ ಮಾಡಿರ್ತೀವಲ್ವಾ ನಾವು ಆ ಒಂದು ಸೋಲಾರ್ ಪ್ಯಾನಲ್ಸ್ ಗಳನ್ನ ಅಟ್ ಎ ಸ್ಟ್ರಿಂಗ್ ಒಂದು ಮೇ ಬಿ 10 ಕಿಲೋವ್ಯಾಟ್ ಗೆ ಒಂದು ಸ್ಟ್ರಿಂಗ್ ಇನ್ವರ್ಟರ್, ಆ ರೀತಿ ಒಂದು 3-4 ಇನ್ವರ್ಟರ್ಸ್ 35 ಕಿಲೋವ್ಯಾಟ್ ಅಂತ ಹೇಳಿದ್ರೆ 3 to 4 ಇನ್ವರ್ಟರ್ಸ್ ಗಳನ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ತರ ಮಲ್ಟಿಪಲ್ ಸ್ಟ್ರಿಂಗ್ಸ್ ಗಳು PV arrays ಟು ದ ಸಿಂಗಲ್ ಮ್ಯಾಕ್ಸಿಮಮ್ ಪವರ್ ಪ್ಲಾಂಟ್ ಟ್ರ್ಯಾಕಿಂಗ್ ಎಪಿಪಿಟಿ ಕನೆಕ್ಟ್ ಮಾಡೋದಕ್ಕೆ ಸ್ಟ್ರಿಂಗ್ ಇನ್ವರ್ಟರ್ಸ್ ಅಂತ ಹೇಳ್ತೀವಿ. ಸೊ ಆ ಸ್ಟ್ರಿಂಗ್ ಇಸ್ ಮೇಡ್ ಆಫ್ PV modules in series. So multiple inverters can be used to spread the generated power over the more than one phase ಅಲ್ಲಿ ಕನೆಕ್ಟ್ ಮಾಡೋದಕ್ಕೆ ಸ್ಟ್ರಿಂಗ್ ಇನ್ವರ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ಮೈಕ್ರೋ ಇನ್ವರ್ಟರ್ಸ್ ಅಂತ ಹೇಳಿದ್ರೆ ಪುಟ್ಟದು, ಮೈಕ್ರೋ ಮೀನ್ಸ್ ಪುಟ್ಟದು ಸ್ಮಾಲ್ ಇನ್ವರ್ಟರ್ಸ್ ಏನಾಗುತ್ತೆ ಇದರಲ್ಲಿ ಆ ಪ್ರತಿಯೊಂದು ಸೋಲಾರ್ ಮಾಡೆಲ್ಸ್ ಸೋಲಾರ್ ಪ್ಯಾನಲ್ಸ್ ಏನಿರುತ್ತೆ ಸಿಂಗಲ್ ಇಂಡಿವಿಜುವಲ್ ಪ್ಯಾನಲ್ಸ್ ಆ ಪ್ಯಾನಲ್ಸ್ ಹಿಂದ್ಗಡೆನೆ ಒಂದು ಪುಟ್ಟದಾಗಿ ಒಂದು ಡಿವೈಸ್ ನ ಕನೆಕ್ಟ್ ಆಗಿರುತ್ತೆ. ಅದೇ ಮೈಕ್ರೋ ಇನ್ವರ್ಟರ್ಸ್ ಅಂದ್ರೆ ಪ್ರತಿಯೊಂದು ಮಾಡೆಲ್ಸ್ ಗಳಿಗೂ ಅದೇ ಮಾಡೆಲ್ಸ್ ಅಲ್ಲಿ ಒಂದು ಪುಟ್ಟ ಇನ್ವರ್ಟರ್ಸ್ ನ ಕನೆಕ್ಟ್ ಮಾಡಿರ್ತಾರೆ. ದೋಸ್ ಆರ್ ವಿ ಕಾಲ್ ಮೈಕ್ರೋ ಇನ್ವರ್ಟರ್ಸ್. Normally, the capacity of the microinverters is equal to module capacity. For example, 100 watt peak ಅಥವಾ 150 watt peak ಅಥವಾ 300 watt peak ನ ಒಂದು ಸೋಲಾರ್ ಪ್ಯಾನೆಲ್ ಇದ್ರೆ ಅದಕ್ಕೆ ಅದರದೇ ನಿಯರ್ ಬೈ ಕೆಪಾಸಿಟಿಯ ಒಂದು ಮೈಕ್ರೋ ಇನ್ವರ್ಟರ್ಸ್ ಆ ಪರ್ಟಿಕ್ಯುಲರ್ ಆ ಒಂದೇ ಒಂದು ಸೋಲಾರ್ ಪ್ಯಾನೆಲ್ಸ್ ಗೆ ಕನೆಕ್ಟ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ. ಮತ್ತೆ ಅಗೈನ್ ಇನ್ನೊಂದು ಎಲ್ಲಾ ಸ್ಟ್ರಿಂಗ್ಸ್ ಗಳು ಅಥವಾ ಪ್ಯಾರಲಲ್ ಕನೆಕ್ಟ್ ಮಾಡಿರುವಂತಹ ಅರೇಸ್ ಗಳನ್ನ ಇನ್ನೊಂದು ಸಾರಿ ಯಾವುದೇ ಇನ್ವರ್ಟರ್ಸ್ ಗಳಿಗೆ ಇಲ್ಲಿ ಕನೆಕ್ಟ್ ಮಾಡೋದಿಲ್ಲ. ಇಟ್ ಇಸ್ ಇನ್ಬಿಲ್ಟ್ ವಿತ್ ಸೋಲಾರ್ ಪ್ಯಾನೆಲ್ಸ್ ಇನ್ಬಿಲ್ಟ್ ವಿತ್ micro inverters. This is first question. And second question ಬಂದ್ರೆ ಒಂದು simple problem ಇದೆ. Discuss the necessity of charge controller. Design a 140 watt peak solar home system with 2 PV modules of 70 watt having an
open circuit voltage of 20 volts and voltage at maximum power point is 16 volts. The voltage of battery bank is 12 volts. Determine suitable MPPT charge controller rating for this home solar. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, MPPT ಚಾರ್ಜ್ ಕಂಟ್ರೋಲರ್ ನ ರೇಟಿಂಗ್ ಕೇಳ್ತಾ ಇದ್ದಾರೆ. ಎಷ್ಟು ಚಾರ್ಜ್, ಯಾವ ಒಂದು ಕೆಪಾಸಿಟಿಯ ಚಾರ್ಜ್ ಕಂಟ್ರೋಲರ್ ಈ ಪರ್ಟಿಕ್ಯುಲರ್ ಒಂದು ಡಿಸೈನ್ಗೆ ನಾವು ಹಾಕಬೇಕು ಅನ್ನೋದು ಕೇಳ್ತಾ ಇದ್ರು. ಫಸ್ಟ್ ಡಿಸ್ಕಸ್ ವಾಟ್ ಇಸ್ ದ ನೆಸೆಸಿಟಿ ಆಫ್ ಚಾರ್ಜ್ ಕಂಟ್ರೋಲರ್ ಕೇಳಿರೋದು. ಸೊ necessity of charge controller is nothing but ನಮಗೆ ಗೊತ್ತಿರೋ ಪ್ರಕಾರ it flows electricity from PV panel to battery. ಆ ಒಂದು ಮಧ್ಯದಲ್ಲಿ ಯೂಶುವಲ್ ಆಗಿ ಚಾರ್ಜ್ ಕಂಟ್ರೋಲರ್ಸ್ ನ ಕನೆಕ್ಟ್ ಮಾಡ್ತಾರೆ. Why? Its function is to regulate the voltage and current from PV array to prevent the overcharging and also over discharging of battery. Mainly it regulates the electricity from PV modules to the battery. ಹಾಗೇನೆ ಆ ಒಂದು ಬ್ಯಾಟ್ರಿಗೆ ಏನು ಚಾರ್ಜ್ ಮಾಡುತ್ತೋ ಅಲ್ಲಿ ಓವರ್ ಚಾರ್ಜ್ ಆಗಬಾರ್ದು, ಓವರ್ ಡಿಸ್ಚಾರ್ಜ್ ಕೂಡ ಆಗಬಾರ್ದು. ಇಟ್ ರೆಗ್ಯುಲೇಟ್ಸ್ ದಟ್ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ದ ಬ್ಯಾಟ್ರಿ. ದಿಸ್ ಇಸ್ ವೈ ವಿ ರಿಕ್ವೈರ್ ಚಾರ್ಜ್ ಕಂಟ್ರೋಲರ್ಸ್. ಓಕೆ, ಅಂಡ್ ಪ್ರಾಬ್ಲಮ್ ತಗೊಂಡ್ರೆ ಡಿಸೈನ್ ಮಾಡಬೇಕಾಗಿದೆ ಇಲ್ಲಿ. ಸೊ ಡಿಸೈನ್ ಇಸ್ 140 ವ್ಯಾಟ್ ಪೀಕ್ ನ ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ಎರಡು 70 ವ್ಯಾಟ್ ಪೀಕ್ ನ ಪ್ಯಾನಲ್ಸ್ ಗಳನ್ನ ಕನೆಕ್ಟ್ ಮಾಡಿದ್ರು. 270 ವ್ಯಾಟ್ ಪೀಕ್, ಒಂದು ಪ್ಯಾನಲ್ ಇಸ್ 70 ವ್ಯಾಟ್ ಪೀಕ್ ಕೆಪಾಸಿಟಿ ಇದು. ಆ ತರದ ಎರಡು ಸೋಲಾರ್ ಪ್ಯಾನಲ್ಸ್ ಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಅಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ವಿಒಸಿ ಇಸ್ 12 ವೋಲ್ಟ್ಸ್. ಆ ಒಂದು ಪ್ಯಾನಲ್ ನ ವಿಒಸಿ ಇಸ್ 12 ವೋಲ್ಟ್ಸ್ ಅಂಡ್ ವಿಎಂಪಿ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ದಟ್ ಇಸ್ ವೋಲ್ಟೇಜ್ ದಟ್ ಇಸ್ 16 ವೋಲ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆ ಬ್ಯಾಟ್ರಿ, ಆ ಒಂದು ಸಿಸ್ಟಮ್ಗೆ ಕನೆಕ್ಟ್ ಆಗಿರುವಂತಹ ಬ್ಯಾಟ್ರಿ ಇಸ್ 12 ವೋಲ್ಟ್ಸ್. ಸೊ ಅದಕ್ಕೆ ಈ ಒಂದು ಸಿಸ್ಟಮ್ಗೆ ಎಷ್ಟು ಕೆಪಾಸಿಟಿಯ ಚಾರ್ಜ್ ಕಂಟ್ರೋಲರ್ ನ ಹಾಕಬೇಕು ನಾವು ಅನ್ನೋದು. ಸೊ ಲೆಟ್ ಅಸ್ ಕನೆಕ್ಟ್ ಅವೈಲಬಲ್ PV ಮಾಡೆಲ್ಸ್ ಇನ್ ಸೀರೀಸ್. ಏನ್ ಎರಡು ಪ್ಯಾನಲ್ಸ್ ಕೊಟ್ಟಿದ್ರೆ ಎರಡು ಪ್ಯಾನಲ್ಸ್ ನ, ಸೊ ಆಸ್ ಪರ್ ದಿಸ್ ಸಿಸ್ಟಮ್ ಡಿಸೈನ್ ಲೆಟ್ ಅಸ್ ಕನೆಕ್ಟ್ ದ ಅವೈಲಬಲ್ PV ಮಾಡೆಲ್ಸ್ ಇನ್ ಸೀರೀಸ್. ಈ ಎರಡು 170 ವ್ಯಾಟ್ ಪೀಕ್ ನ ಎರಡು ಪ್ಯಾನಲ್ಸ್ ಗಳನ್ನ ಇಫ್ ವಿ ಕನೆಕ್ಟ್ ಇನ್ ಸೀರೀಸ್, ಸೊ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅವ್ರು ಕೊಟ್ಟಿದ್ದಾರೆ ದಟ್ ಇಸ್ 20 volts. ಸೊ ಎರಡು ಸೋಲಾರ್ ಪ್ಯಾನಲ್ಸ್ ನ ತಗೊಂಡ್ರೆ ಸೊ 20 into 2 is 40 volts will be the open circuit voltage. ಯಾವಾಗ ನಾವು ನೋ ಲೋಡ್ ಕಂಡೀಷನ್ ಅಲ್ಲಿ ವೋಲ್ಟೇಜ್ ಚೆಕ್ ಮಾಡಿದಾಗ ಏನ್ ಬರುತ್ತೆ, 40 ವ್ಯಾಟ್ಸ್ ಬರುತ್ತೆ. ಸೊ ವೋಲ್ಟೇಜ್ ಅಟ್ ಮ್ಯಾಕ್ಸಿಮಮ್ ವಿಎಂಪಿ ದಟ್ ಇಸ್ 16 ವೋಲ್ಟ್ಸ್ ಇದೆ. ಎರಡು ಪ್ಯಾನಲ್ಸ್ ಇಂದ 32 ವೋಲ್ಟ್ಸ್ ಬರುತ್ತೆ ಅಟ್ ಮ್ಯಾಕ್ಸಿಮಮ್. ಲೋಡ್ಗೆ ನಾವು ಕನೆಕ್ಟ್ ಮಾಡಿದಾಗ ಅಟ್ ಮ್ಯಾಕ್ಸಿಮಮ್ ಏನಿದೆ ಅದು 32 ವೋಲ್ಟ್ಸ್ ವರೆಗೂ ಜನರೇಟ್ ಮಾಡುತ್ತೆ. So maximum power would be the 2 into 70 watt, that is 140 watt na ಒಂದು ಸಿಸ್ಟಮ್ ಇದು. ಸೊ ಈ ಸಿಸ್ಟಮ್ಗೆ ದ ಇನ್ಪುಟ್ ಪವರ್ ಟು ದ ವ್ಯಾಟ್ ಪೀಕ್ ಇಸ್ 140 ವ್ಯಾಟ್. ಏನು MPPT ಏನ್ ಸೋಲಾರ್ ಪ್ಯಾನಲ್ಸ್ ಇಂದ MPPT ಏನ್ ಕನೆಕ್ಟ್ ಆಗುತ್ತೋ ಅದಕ್ಕೆ ಇನ್ಪುಟ್ ಫ್ರಮ್ ಸೋಲಾರ್ ಪ್ಯಾನಲ್ಸ್ ದಟ್ ಇಸ್ 140 ವ್ಯಾಟ್ ಆಗಿರುತ್ತೆ. ಸೊ ಇಫ್ ಯು ಇಸ್ ಅಸ್ಯೂಮ್ 100% ಎಫಿಷಿಯನ್ಸಿ, ಎಷ್ಟು 2 ವ್ಯಾಟ್ ಇಂದನೂ ನಮ್ಗೆ ಅಟ್ ಮ್ಯಾಕ್ಸಿಮಮ್ ಅಲ್ಲಿ ಪವರ್ ಜನರೇಟ್ ಆಗ್ತಿದೆ, 100% ಎಫಿಷಿಯನ್ಸಿ ಇದೆ ಅಂತ ಹೇಳಿದಾಗ ಸೊ ಅವೈಲಬಲ್ ಬ್ಯಾಟ್ರಿ ವೋಲ್ಟೇಜ್ ಇಸ್ 12 ವೋಲ್ಟ್ಸ್. ಏನು MPPT ಇಂದ ಒಂದು ಬ್ಯಾಟ್ರಿ ದಟ್ ಇಸ್ ಕನ್ಸಿಡರ್ ಲೋಡ್ ಅಂತ ನಾವು ತಗೊಳ್ತೀವಿ. ಇಲ್ಲಿ ಇನ್ಪುಟ್ ಇಸ್ ಫ್ರಮ್ ಸೋಲಾರ್ ಪ್ಯಾನಲ್, ಔಟ್ಪುಟ್ ಟು ದ ಬ್ಯಾಟ್ರಿ. ಸೊ 12 ವೋಲ್ಟ್ಸ್ ಔಟ್ಪುಟ್ ಹೋಗ್ತಾ ಇದೆ ಬ್ಯಾಟ್ರಿಗೆ ಅಂತ ಹೇಳಿದಾಗ ವಿ ನೋ ದಟ್ ಪವರ್ ಇಸ್ ಇಕ್ವಲ್ ಟು V into I. ಸೊ ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ P divided by V. ಸೊ 140 watts divided by 12 volts is 11.66. So we require almost 12 volts na 11.66 amps na MPPT requirement ಇದೆ. ಸೊ 25% ನಾವು ಲಾಸ್ ಅಂತ ಇಟ್ಕೊಂಡ್ರು, ಎಕ್ಸ್ಟ್ರಾ ನಾವು ಡಿಸೈನ್ ಮಾಡಿದ್ರು ಕೂಡ 25% ಎಕ್ಸ್ಟ್ರಾ ಕನ್ಸಿಡರ್ ಮಾಡಿದ್ರು ಕೂಡ ಒಂದು 15 amps ಇನ ಒಂದು MPPT ಚಾರ್ಜ್ ಕಂಟ್ರೋಲರ್ ಈ ಒಂದು ಸಿಸ್ಟಮ್ಗೆ ಸೂಟೇಬಲ್ ಆಗುತ್ತೆ. ಓಕೆನಾ? ಸೊ it is important to note that MPPT charge controller should be able to handle open circuit voltage. ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡಬಹುದು, ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ನಮ್ಗೆ ಎಷ್ಟು ಬರ್ತಾ ಇದೆ ಇಲ್ಲಿ, ದಟ್ ಇಸ್ 40 ವೋಲ್ಟ್ಸ್ ಬರ್ತಾ ಇದೆ. ಸೊ 40 ವೋಲ್ಟ್ಸ್ ಗಿಂತ ಎಬೋ ನಾವು ಕನ್ಸಿಡರ್ ಮಾಡಬೇಕು. ಆ ಒಂದು 40 ವೋಲ್ಟ್ಸ್ ನ ಅದು ಸಸ್ಟೈನ್ ಮಾಡುವಷ್ಟು ನಾವು ಕನ್ಸಿಡರ್ ಮಾಡ್ಕೊಂಡು 15 ಆಂಪ್ಸ್ ನ ಒಂದು MPPT ಚಾರ್ಜ್ ಕಂಟ್ರೋಲರ್ ನ ಇಟ್ಕೋಬಹುದು. ಓಕೆನಾ? ಓಕೆ. ಅಂಡ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಇಸ್ considering 500 watt na PV array that operates at 24 volts DC
and has a battery bank of 12 volts DC. Determine MPPT charge controller ratings for this system. ಏನು ಕೊಟ್ಟಿದ್ದಾರೆ 500 watt peak PV array operating voltage is 24 volts and battery bank voltage is 12 volts. ಇಲ್ಲಿ PV array operating voltage 24 volts ಇದೆ, ಬ್ಯಾಟ್ರಿ ಬ್ಯಾಂಕ್ ವೋಲ್ಟೇಜ್ 12 volts ಇದೆ. ಅವ್ರು ಕೇಳ್ತಾ ಇರೋದು ಚಾರ್ಜ್ ಕಂಟ್ರೋಲರ್ ರೇಟಿಂಗ್ ಎಷ್ಟು ಬೇಕು ಈ ಒಂದು ಸಿಸ್ಟಮ್ಗೆ ಅಂತ. ಸೊ ಮ್ಯಾಕ್ಸಿಮಮ್ ಪವರ್ ಅರೆ ನಮ್ಮ ಹತ್ರ ಎಷ್ಟಿದೆ, ಸಿಸ್ಟಮ್ ಇಸ್ 500 ವ್ಯಾಟ್ ನ ಒಂದು PV ಸಿಸ್ಟಮ್. ಸೊ ಅರೆ ವೋಲ್ಟೇಜ್ 24 ವೋಲ್ಟೇಜ್, ಬ್ಯಾಟ್ರಿ ಬ್ಯಾಂಕ್ ವೋಲ್ಟೇಜ್ 12 volts. So the input to the MPPT controller is 500. ಏನು MPPT ಸೋಲಾರ್ ಪ್ಯಾನಲ್ಸ್ ಇಂದ MPPT ಇಂದ ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ. ಸೊ MPPT ಕಂಟ್ರೋಲರ್ಗೆ ಇನ್ಪುಟ್ ಫ್ರಮ್ solar module ಅಂತ ಹೇಳಿದ್ರೆ that is 500 watts. So PV array is connected to the battery ಅಂದ್ರೆ load. So battery will be the load. So battery acts as the load system. The data specification of the output voltage considering 100% efficiency ಅಂತ ಇಟ್ಕೊಂಡ್ರೆ we know that power is equal to voltage into current. So current is equal to P divided by V. ಇಲ್ಲಿ ಔಟ್ಪುಟ್ ಲೋಡ್ ನಾವು ಯಾವ್ದನ್ನ ತಗೊಳ್ತೀವಿ, 12 volts ಬ್ಯಾಟ್ರಿ. ಸೊ 500 divided by 12 ಅಂತ ಹೇಳಿದ್ರೆ 41.66 amps ನ ಒಂದು MPPT ಚಾರ್ಜ್ ಕಂಟ್ರೋಲರ್ ರಿಕ್ವೈರ್ಮೆಂಟ್ ಇದೆ. ಸೊ ಇಲ್ಲಿ ಕೂಡ ಅಗೇನ್ ನಾವು 25% ಕನ್ಸಿಡರ್ ಮಾಡಿದ್ರೆ ನಮಗೆ ರಿಕ್ವೈರ್ಮೆಂಟ್ ಇರುವಂತಹ 500 ವ್ಯಾಟ್ ಪೀಕ್ ನ ಒಂದು ಸಿಸ್ಟಮ್ಗೆ ಬೇಕಾಗಿರುವಂತದ್ದು 52 amps ನ ಒಂದು MPPT ಚಾರ್ಜ್ ಕಂಟ್ರೋಲರ್. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್, a customer wants to buy charge controller for 3 kilowatt rooftop. One is little bigger one PV system. What type of charge controller and its rating you recommend for 24 volts battery? Justify your recommendation. ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಕಸ್ಟಮರ್ ಯು ವಾಂಟ್ ಟು ಬೈ ಒಂದು ಚಾರ್ಜ್ ಕಂಟ್ರೋಲರ್, ಯಾವ ಒಂದು ಕೆಪಾಸಿಟಿಯ ಒಂದು ರೂಫ್ಟಾಪ್ ಸಿಸ್ಟಮ್ 3 kilowatt. ಸೊ ವಾಟ್ ಟೈಪ್ ಆಫ್ ಚಾರ್ಜ್ ಕಂಟ್ರೋಲರ್, ಯಾವ ಒಂದು ಟೈಪ್ ಆಫ್ ಚಾರ್ಜ್ ಕಂಟ್ರೋಲರ್ ಈ ಸಿಸ್ಟಮ್ಗೆ ಸೂಟ್ ಆಗುತ್ತೆ when it is a 24 volts battery ಇದ್ದಾಗ, how you justify? So ಒಂದು 3 kilowatt ನ ರೂಫ್ಟಾಪ್ PV ಸಿಸ್ಟಮ್ಗೆ ಐ ರೆಕಮೆಂಡ್ ದಟ್ ಇಸ್ MPPT ಚಾರ್ಜ್ ಕಂಟ್ರೋಲರ್. ಈಗ ನಾರ್ಮಲಿ 1 kilowatt ಅಥವಾ 500 ವ್ಯಾಟ್ ನ ಅಂತ ಒಂದು PV ಪ್ಯಾನಲ್ಸ್ PV ಸಿಸ್ಟಮ್ ಅಂತ ನಾವು ತಗೊಂಡ್ರೆ ನಾರ್ಮಲ್ ಚಾರ್ಜ್ ಕಂಟ್ರೋಲರ್ಸ್ ನ ಹಾಕ್ಬೋದು. ಅದೇ ಇಟ್ ಇಸ್ ಮೋರ್ ದನ್ 2 kilowatt ಅಂತ ಹೇಳಿದ್ರೆ ಇಟ್ ನೀಡ್ಸ್ ಮೋರ್ ಎಫಿಷಿಯಂಟ್ ಆಗಿರೋ ರಿಲಯಬಲ್ ಆಗಿರುವಂತ ಒಂದು ಚಾರ್ಜ್ ಕಂಟ್ರೋಲರ್ ಬೇಕಾಗುತ್ತೆ. ಸೊ ಐ ರೆಕಮೆಂಡ್ the MPPT charge controller. So MPPT charge controller is nothing but maximum power point tracking. It measures the voltage peak. So for this system, MPPT charge controller will be suitable. Yake? So that is power into the charge controller is equal to the power output of the charge controller. When the voltage is dropped to match the battery bank. So ಏನು ಸಿಸ್ಟಮ್ ವೋಲ್ಟೇಜ್ ಮತ್ತೆ ಬ್ಯಾಟ್ರಿ ಬ್ಯಾಂಕ್ ವೋಲ್ಟೇಜ್ ಯಾವಾಗ ಎರಡು ಮ್ಯಾಚ್ ಆಗುತ್ತೋ ಅವಾಗ ವಿ ರೆಕಮೆಂಡ್ ಆ ಒಂದು ಅಡ್ಜಸ್ಟ್ಮೆಂಟ್ ಗೋಸ್ಕರ MPPT ಚಾರ್ಜ್ ಕಂಟ್ರೋಲರ್ ನ ಯೂಸ್ ಮಾಡ್ಕೊಳ್ತೀವಿ. MPPT ಚಾರ್ಜ್ ಕಂಟ್ರೋಲರ್ ಹೇಗೆ ಅಂತ ಹೇಳಿದ್ರೆ ಇಟ್ ವಿಲ್ ಅಡ್ಜಸ್ಟ್ ಟು ದ ಔಟ್ಪುಟ್ ಅಂಡ್ ಇನ್ಪುಟ್ ಆಫ್ ದ ಫಾರ್ ದಟ್ ವೋಲ್ಟೇಜ್. ಚಾರ್ಜ್ ಕಂಟ್ರೋಲರ್ ಬರುವ ಒಂದು ಇನ್ಪುಟ್ ಫ್ರಮ್ ಸೋಲಾರ್ ಪ್ಯಾನಲ್ಸ್, ಔಟ್ಪುಟ್ ಲೋಡ್ಗೆ ಕನೆಕ್ಟ್ ಮಾಡಿದಾಗ ಆ ಒಂದು ಎರಡು ವೋಲ್ಟೇಜ್ ನ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇಟ್ ವಿಲ್ ಬಿ ಬೆಟರ್ suitable for this system. So if we see that battery bank voltage is 12 volts, solar panel power is 3 kilowatt ಅಂತ ಹೇಳಿದ್ರೆ, so charge controller current will be 3 kilowatt divided by 24 volts ಇದೆ 125 amps in a one MPPT charge controller will be suitable for this system. And compare the different type of charge controllers available. Different types of charge controllers are available. 100 watt peak na solar panels with a nominal voltage is 12 volts and VMP is equal to 36 volts is connected to charge controller to charge a 12 volts battery. ಒಂದು ಪ್ಯಾನಲ್ಸ್ 100 ವ್ಯಾಟ್ ನ ಒಂದು ಸೋಲಾರ್ ಪ್ಯಾನಲ್, ಅದರ ಒಂದು ನಾಮಿನಲ್ ವೋಲ್ಟೇಜಸ್ 12 volts ಇದೆ. ಅಲ್ಲಿ ಅಟ್ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ವೋಲ್ಟೇಜ್ 36 volts ಇದೆ. ಸೊ ಇಟ್ ಇಸ್ ಕನೆಕ್ಟೆಡ್ ಟು ದ ಚಾರ್ಜ್ ಕಂಟ್ರೋಲರ್ ಟು ಚಾರ್ಜ್ 12 volts ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಕನೆಕ್ಟ್ ಆಗಿರುವಂತ ಒಂದು ಚಾರ್ಜ್ ಕಂಟ್ರೋಲರ್. ಅನಲೈಸ್ ದ ಎಫಿಷಿಯನ್ಸಿ ಆಫ್ ಡಿಫ್ರೆಂಟ್ ಚಾರ್ಜ್ ಕಂಟ್ರೋಲರ್ಸ್ ಅಂತ ಕೇಳಿದ್ದಾರೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಚಾರ್ಜ್ ಕಂಟ್ರೋಲರ್ಸ್ ಅವೈಲೇಬಲ್ ಇರುವಂತದ್ದು ಎರಡು, ದಟ್ ಇಸ್ ದ PMW ಫೇಸ್ ವಿಡ್ತ್ ಮಾಡ್ಯೂಲ್ ಚಾರ್ಜ್ ಕಂಟ್ರೋಲರ್ಸ್ ಮತ್ತೆ MPPT ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಚಾರ್ಜ್ ಕಂಟ್ರೋಲರ್ಸ್.
ಸೊ ಫೇಸ್ ವಿಡ್ತ್ ಮಾಡ್ಯೂಲ್ ಚಾರ್ಜ್ ಕಂಟ್ರೋಲರ್ಸ್ ಹೇಗೆ ಅಂತ ಹೇಳಿದ್ರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಹೇಗೆ ಅಂದ್ರೆ ಇಯರ್ ವಿಡ್ತ್ ಆಫ್ ವೋಲ್ಟೇಜ್ ಪಲ್ಸ್ ಕಮಿಂಗ್ ಫ್ರಮ್ ಸೋಲಾರ್ ಅರೇ ಟು ಮಾಡ್ಯುಲೇಟ್ ಟು ಮ್ಯಾಚ್ ದ ಬ್ಯಾಟ್ರಿ ವೋಲ್ಟೇಜ್. ಇದು ಮ್ಯಾಚ್ ಮಾಡುತ್ತೆ ಸೋಲಾರ್ ಅರೆಯಿಂದ ಬರುವಂತಹ ಒಂದು ವೋಲ್ಟೇಜ್ ಮತ್ತೆ ಬ್ಯಾಟ್ರಿ ಒಂದು ವೋಲ್ಟೇಜ್ ನ ಮ್ಯಾಚ್ ಮಾಡ್ಕೊಳ್ಳುತ್ತೆ. ಇಟ್ ಇಸ್ ಚೀಪರ್ ಅಂಡ್ ಲೆಸ್ ಎಫಿಷಿಯಂಟ್ ಆಕ್ಚುಲಿ ಕಂಪೇರ್ ಟು MPPT ಮಾಡಿದ್ರೆ ಲೆಸ್ ಎಫಿಷಿಯಂಟ್ ಕೂಡ ಮತ್ತೆ ಹಾಗೆ ಚೀಪ್ ಕೂಡ. ಇನ್ MPPT ಚಾರ್ಜ್ ಕಂಟ್ರೋಲರ್ ಹೇಗೆ ಅಂತ ಹೇಳಿದ್ರೆ ಇಟ್ ಟ್ರ್ಯಾಕ್ಸ್ ದ ಮ್ಯಾಕ್ಸಿಮಮ್ ಪವರ್. ಆದಷ್ಟು ಅಟ್ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಅಲ್ಲಿ ಪವರ್ ಅನ್ನ ಚಾರ್ಜ್ ಮಾಡೋದಕ್ಕೆ ಒಂದು ಲೈಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ ಇದು. ದಟ್ ಇಸ್ MPPT charge control. It will adjust, it will ensure that maximum power point of output power is equal to the input power again. So it is more efficient, hence it is costlier than the PWM charge control. So in the above problem, IMP will be the 100 divided by 36 is 2.78 amps. ಸೊ ಇನ್ ಕೇಸ್ ಆಫ್ PW ಚಾರ್ಜ್ ಕಂಟ್ರೋಲರ್ ಆದ್ರೆ ಸೇಮ್ ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾಟ್ರಿಗೆ ದಟ್ ವಿಲ್ ಬಿ 2.778 into 12 volts ನ 33 ವ್ಯಾಟ್ ನ ಒಂದು ಇನ್ಪುಟ್ ವೋಲ್ಟೇಜ್ ಬಂದು 100 ವ್ಯಾಟ್ ಇರುತ್ತೆ ಬಿಕಾಸ್ ಸಿಸ್ಟಮ್ ಔಟ್ಪುಟ್ ಇಸ್ 100 ವ್ಯಾಟ್. ಸೊ ಲಾಸಸ್ ಕನ್ಸಿಡರ್ ಮಾಡಿದ್ರೆ ಅಲ್ಲಿ 66.66 ವ್ಯಾಟ್ ನ ಒಂದು ಚಾರ್ಜ್ ಕಂಟ್ರೋಲರ್ PMW ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ therefore MPPT charge controller is always it matches the input power to the output power. So 36 into 2.78 ಅಂತ ಹೇಳಿದ್ರೆ 12 volts into battery charging current ನಾವು ತಗೋಬೇಕು. So it will be around 8.33 amps ನ ಒಂದು MPPT charge controller necessity. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 66 ವ್ಯಾಟ್ ನ ಅಂತ ಹೇಳಿದ್ರೆ ಇಲ್ಲಿ MPPT is 100 ವ್ಯಾಟ್ ಸಿಸ್ಟಮ್ಗೆ ಒಂದು 8.33 ಒಂದು MPPT ಚಾರ್ಜ್ ಕಂಟ್ರೋಲರ್ ರಿಕ್ವೈರ್ಮೆಂಟ್ ಇದೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ PCU ಅಂಡ್ ಸೋಲಾರ್ ಇನ್ವರ್ಟರ್ಸ್. ಇವಾಗ ಇತ್ತೀಚೆಗೆ ನಾವು ಇನ್ಸ್ಟಾಲ್ ಮಾಡ್ತಾ ಇರೋದು ಕೆಲವೊಂದು ಆಲ್ಮೋಸ್ಟ್ ಸಿಸ್ಟಮ್ಗಳಲ್ಲಿ PCU ಪವರ್ ಕಂಡೀಷನಿಂಗ್ ಯೂನಿಟ್ ನಥಿಂಗ್ ಬಟ್ ಇನ್ವರ್ಟರ್ ಅದು ಕೂಡ ಅದು ಒಂದು ಇಂಟೆಲಿಜೆನ್ಸ್ ಒಂದು ಸ್ಪೆಷಲ್ ಪರ್ಪಸ್ ಇನ್ವರ್ಟರ್ಸ್ ನ ಯೂಸ್ ಮಾಡ್ತಾರೆ. ಇಟ್ ಇಸ್ PCU. ಸೊ ವಾಟ್ ಇಸ್ ಅ ಡಿಫ್ರೆನ್ಶಿಯೇಟ್ ಇವಾಗ ಬರ್ತಾ ಒಂದು ಸೋಲಾರ್ ಇನ್ವರ್ಟರ್ಸ್ಗೂ PCU ಏನು ಡಿಫ್ರೆನ್ಸು ಅಂತ. So PCU is nothing but integrated system consisting of ಅದರಲ್ಲಿ ಚಾರ್ಜ್ ಕಂಟ್ರೋಲ್ ಇರುತ್ತೆ, ಇನ್ವರ್ಟರ್ ಇರುತ್ತೆ, ಗ್ರಿಡ್ ಚಾರ್ಜರ್ ಇರುತ್ತೆ. ಇಟ್ ಇಸ್ ಇನ್ಕ್ಲೂಡಿಂಗ್ 3 ಡಿಫರೆಂಟ್ ಡಿವೈಸಸ್. ಯಾವ್ದಾವುದು ಚಾರ್ಜ್ ಕಂಟ್ರೋಲರ್, ಇನ್ವರ್ಟರ್ ಅಂಡ್ ಗ್ರಿಡ್ ಚಾರ್ಜರ್. ಸೊ ಇಟ್ ಪ್ರೊವೈಡ್ಸ್ ದ ಫೆಸಿಲಿಟಿ ಟು ಚಾರ್ಜ್ ಬ್ಯಾಟ್ರಿ. ಅಂದ್ರೆ ಇದು ಚಾರ್ಜರ್ ಆಗಿ ಬ್ಯಾಟ್ರಿನ ಚಾರ್ಜ್ ಕೂಡ ಮಾಡುತ್ತೆ, ಚಾರ್ಜ್ ಕಂಟ್ರೋಲರ್ ಆಗಿ ಯೂಸ್ ಮಾಡುತ್ತೆ, ಹಾಗೆ ಇನ್ವರ್ಟರ್ ಆಗೂ ಕೂಡ ವರ್ಕ್ ಮಾಡುತ್ತೆ. ಸೊ PCU ಕಂಟಿನ್ಯೂಸ್ಲಿ ಮಾನಿಟರ್ಸ್. It also monitors the state of battery voltage ಎಷ್ಟಿದೆ, ಸೋಲಾರ್ ಪವರ್ ಔಟ್ಪುಟ್ ಎಷ್ಟು ಬರ್ತಾ ಇದೆ, ಸೊ ಬ್ಯಾಟ್ರಿ ಯಾವ ಒಂದು ವೋಲ್ಟೇಜ್ ಅಲ್ಲಿ ಚಾರ್ಜ್ ಮಾಡ್ತಾ ಇದೆ, ಎವ್ರಿಥಿಂಗ್ ಇಟ್ ವಿಲ್ ಮಾನಿಟರ್ಸ್. ಡಿಸ್ಪ್ಲೇ ಇರುತ್ತೆ, ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಸೊ ಡ್ಯೂ ಟು ಕಾನ್ಸ್ಟೆಂಟ್ ಯೂಸೇಜ್ ಆಫ್ ಪವರ್ ಇಫ್ ಬ್ಯಾಟ್ರಿ ವೋಲ್ಟೇಜ್ ಗೋಸ್ ಲೋ, ಬ್ಯಾಟ್ರಿ ಚಾರ್ಜ್ ಆಗುವಂತ ವೋಲ್ಟೇಜ್ ಲೋ ಹೋಯ್ತು ಅಂತಂದ್ರೆ PCU ವಿಲ್ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಲೋ ಟು ದ ಗ್ರಿಡ್ ಇಂದ ತಗೊಳ್ಳೋದಕ್ಕೆ. ಅಂದ್ರೆ ಈಗ ಬಿಸಿಲು ಇದ್ದಕ್ಕಿದ್ದಂಗೆ ಕಡಿಮೆ ಆಯ್ತು ಅಥವಾ ಏನೋ ಮಳೆ ಬರೋ ತರ ವೆದರ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಬ್ಯಾಟ್ರಿ ಚಾರ್ಜ್ ಆಗುವಂತ ವೋಲ್ಟೇಜ್ ಇಮಿಡಿಯೇಟ್ ರಿಡ್ಯೂಸ್ ಆಗುತ್ತೆ, ಅಂದ್ರೆ ಡ್ರಾಪ್ ಡೌನ್ ಆಗುತ್ತೆ. ಅಂತ ಒಂದು ಕೇಸಲ್ಲಿ ಆ ಬ್ಯಾಟ್ರಿ ಚಾರ್ಜ್ ಕಂಟಿನ್ಯೂಸ್ ಚಾರ್ಜ್ ಆಗ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಟು ಟೇಕ್ ಫ್ರಮ್ ಗ್ರಿಡ್ ಇಂದ ಕನೆಕ್ಷನ್ಗೆ, ಅಂದ್ರೆ ಗ್ರಿಡ್ ಇಂದ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇಮಿಡಿಯೇಟ್ ಇಟ್ ವಿಲ್ ಟೇಕ್ ಅವೇ ಆಟೋಮೆಟಿಕಲಿ. ದಟ್ ಈಸ್ ಅ ಸ್ಪೆಷಲ್ ಆಫ್ PCU. ಸೊ PCU ಆಲ್ವೇಸ್ ಗಿವ್ಸ್ ದ ಪ್ರಿಫರೆನ್ಸ್ ಟು ದ ಸೋಲಾರ್ ಪವರ್. ಅಂದ್ರೆ ಇಲ್ಲೂ ಕೂಡ ಅಗೇನ್ ಸೋಲಾರ್ ಅಲ್ಲಿ ನೀಟಾಗಿ ನಮ್ಗೆ ಬೇಕಾಗಿರುವಷ್ಟು ಪವರ್ ಅದು ಜನರೇಟ್ ಮಾಡ್ತಾ ಇದೆ. ಅಂಟಿಲ್ ಅನ್ಲೆಸ್ ಅದು ಡ್ರಾಪ್ ಡೌನ್ ಆಗೋವರೆಗೂ ಅಲ್ಲಿಂದಾನೇ ಚಾರ್ಜ್ ತಗೊಳುತ್ತೆ. ಅಲ್ಲಿ ಡ್ರಾಪ್ ಆದಾಗ ಇನ್ ಕೇಸ್ ಬಿಸಿಲು ಇಮಿಡಿಯೇಟ್ ಕಡಿಮೆ ಆಗ್ತಾ ಇದೆ ಅಂದ ಕೇಸಲ್ಲಿ ಬ್ಯಾಟ್ರಿನ ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡಬೇಕು, ಕಂಟಿನ್ಯೂಸ್ ಪವರ್ ಸಪ್ಲೈ ಕೊಡಬೇಕು ನೆಕ್ಸ್ಟ್ ಲೋಡ್ಗೆ ಅಂತ ಹೇಳಿದಾಗ ಇಟ್ ವಿಲ್ ಟೇಕ್ ಫ್ರಮ್ ದ ಗ್ರಿಡ್, ಬಟ್ ಇಟ್ ವಿಲ್ ಗಿವ್ ದ ಫಸ್ಟ್ ಪ್ರಿಫರೆನ್ಸ್ ಟು ದ solar power only. So solar inverters are the simple inverters which converts. So battery will charge through the solar, but presence of mains load will be fed through the bypass mode. ಅಂದ್ರೆ ಇಲ್ಲಿ ಕೂಡ ನಮ್ಗೆ ಮ್ಯಾನ್ಯುಯಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಇಲ್ಲಿ ಡ್ರಾಪ್ ಡೌನ್ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ಮಾನಿಟರ್ ಮಾಡ್ಬೇಕಾಗುತ್ತೆ, ಹೇಗೆ ಅದನ್ನ ಒಂದು ಬೈಪಾಸ್ ಚೇಂಜ್ ಓವರ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಇನ್ವರ್ಟರ್. ದಿಸ್ ಇಸ್ ದ differentiate between the PCU and the inverter. And the next is a commercial building has following loads. ಏನೇನಿದೆ 18 ವ್ಯಾಟ್ ಒಂದು ಟ್ಯೂಬ್ ಲೈಟ್ 100 ನಂಬರ್ಸ್ ಇದೆ, 18 ವ್ಯಾಟ್ಸ್ ಟ್ಯೂಬ್ ಲೈಟ್ಸ್ 100 ಇದೆ ಆ ತರದ್ದು, ಮತ್ತೆ 60 ವ್ಯಾಟ್ಸ್ ಫ್ಯಾನ್ಸ್ 50 ನಂಬರ್ಸ್ ಇದೆ,
100 ವ್ಯಾಟ್ ಕಂಪ್ಯೂಟರ್ಸ್ 25 ನಂಬರ್ಸ್ ಇದೆ. 1 ಕಿಲೋವ್ಯಾಟ್ ಎಸಿ, ಒಂದು ಎಸಿ ನಾರ್ಮಲ್ ಏರ್ ಕಂಡೀಷನಿಂಗ್ 4 ನಂಬರ್ಸ್ ಇದೆ. ಈ ಒಂದು ಲೋಡ್ಗೆ ಏನ್ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದ ಲೋಡ್, ಸೆಲೆಕ್ಟ್ ದ ಸೂಟಬಲ್ ಸೈಜ್ ಆಫ್ ಇನ್ವರ್ಟರ್, ಅಲೈನ್ ಸೂಟಬಲ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಇಲ್ಲಿ ಟೋಟಲ್ ಪವರ್ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಸೊ 18 ವ್ಯಾಟ್ ಎಷ್ಟಿದೆ, 100 ಟ್ಯೂಬ್ಲೈಟ್ಸ್ ಇದೆ, ಪ್ಲಸ್ 60 ವ್ಯಾಟ್ಸ್ ಫ್ಯಾನ್ 50 ಇದೆ, ಪ್ಲಸ್ 100 ವ್ಯಾಟ್ ನ ಕಂಪ್ಯೂಟರ್ 25 ಇದೆ, ಪ್ಲಸ್ 1 ಕಿಲೋವ್ಯಾಟ್ ಬಟ್ 1000 ವ್ಯಾಟ್ಸ್ ನ ಎಸಿ 4 ಇದೆ. ಸೊ ಟೋಟಲ್ ಪವರ್ ಏನ್ ಬರ್ತಾ ಇದೆ ಇಲ್ಲಿ, ಆಲ್ಮೋಸ್ಟ್ 7.3 ಕಿಲೋವ್ಯಾಟ್ ನ ಲೋಡ್ ಇದೆ ಕನೆಕ್ಟ್ ಆಗಿರೋ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ. ಇಲ್ಲಿ ಇನ್ವರ್ಟರ್ ಸೈಜಿಂಗ್ ನಾವು ಕನ್ಸಿಡರ್ ಮಾಡುವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿತ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದ್ರೆ ನಾರ್ಮಲಿ ನಮ್ಗೆ ಲೋಡ್ ಎಷ್ಟು ಇರುತ್ತೋ ಅದಕ್ಕಿಂತ ಒಂದು 25% ಎಕ್ಸ್ಟ್ರಾ ಅಂತ ನಾವು ತಗೋಬೇಕಾಗುತ್ತೆ. ಸೊ 25% ಎಕ್ಸ್ಟ್ರಾ ವಿತ್ ಪವರ್ ಫ್ಯಾಕ್ಟರ್ 0.8 ಅಂತ ಇಟ್ಕೊಂಡಾಗ ಇನ್ವರ್ಟರ್ ಸೈಜಿಂಗ್ ವಿಲ್ ಬಿ ದಟ್ ದಿಸ್ ಇಸ್ ಅ ಫಾರ್ಮುಲಾ ಟು ಫೈಂಡ್ ಔಟ್ ದ ಇನ್ವರ್ಟರ್ ಸೈಜಿಂಗ್, ದಟ್ ಇಸ್ total wattage into 1.25, that is 1.25 ಅಂದ್ರೆ 25% ಎಕ್ಸ್ಟ್ರಾ ಅಂತ. ಸೊ 1.25 ಡಿವೈಡೆಡ್ ಬೈ ಪಾಯಿಂಟ್. ಕೆಲವೊಂದ್ಸರಿ ನಾವು ಪವರ್ ಫ್ಯಾಕ್ಟರ್ ನ ಕನ್ಸಿಡರ್ ಕೂಡ ಮಾಡೋದಿಲ್ಲ, ಕೆಲವೊಂದು ಸಾರಿ ವಿ ಜಸ್ಟ್ ಕನ್ಸಿಡರ್ ಓನ್ಲಿ ದಿಸ್ 25% ಎಕ್ಸ್ಟ್ರಾ. ಈ ಒಂದು ಸಿಸ್ಟಮ್ಗೆ ನಾವು ಕನ್ಸಿಡರ್ ಮಾಡಿದಾಗ ಡಿವೈಡೆಡ್ ಬೈ 0.8 ಪವರ್ ಫ್ಯಾಕ್ಟರ್ ಅಂತ ತಗೊಂಡಾಗ ನಮಗೆ 20 ಕಿಲೋ ಕೆವಿಎ. ಸೊ ಕೆವಿಎಯ ಒಂದು ಇನ್ವರ್ಟರ್ ಈ ಒಂದು ಲೋಡ್ ನ ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲಿ ನೋಡಿ ಅರೌಂಡ್ 11 ನಿಯರ್ ಬೈ 20 ಕಿಲೋವ್ಯಾಟ್ ನ ಒಂದು ಸಿಸ್ಟಮ್ಗೆ ಹತ್ತತ್ರ ನಮ್ಗೆ 20 ಕೆವಿಎಯ ಅಥವಾ 20 ಕಿಲೋವ್ಯಾಟ್ ವಿತ್ 240 ವೋಲ್ಟೇಜ್ ನ ಇನ್ವರ್ಟರ್ ಕ್ಯಾನ್ ಬಿ ಚೂಸನ್. ಅಂದ್ರೆ 25% ಎಕ್ಸ್ಟ್ರಾ ವಿತ್ 0.8 ಪವರ್ ಫ್ಯಾಕ್ಟರ್. ಕೆಲವೊಂದ್ಸರಿ 0.8 ಪವರ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 17 to 18 ಕಿಲೋ ವ್ಯಾಟ್ ಅಥವಾ ಕೆವಿಎಯ ಒಂದು ಇನ್ವರ್ಟರ್ ಈ ಒಂದು ಲೋಡ್ ನ ರಿಕ್ವೈರ್ಮೆಂಟ್ ಕ್ಯಾನ್ ಬಿ ಚೂಸನ್ ಈಸಿಲಿ. ಓಕೆ, ದಿಸ್ ಇಸ್ ವಾಟ್ ದ ವೀಕ್ 3 application based questions. Okay, thank you all.